ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಸಿಂಪಲ್ ಆಗಿರೋ ಒಂದು ಕ್ಯೂಟಾಗಿ ಕಾಣುವಂಥ ಒಂದು ಕ್ರೋಶೆ ಡಿಸೈನ್ ಮಾಡುವ. ಈ ಥರ ಎರಡು ಟೈಪ್ ಬೀಡ್ ತಗೊಳ್ಳಿ. ಒಂದು ರೌಂಡ್ ಬೀಡ್, ಇನ್ನೊಂದು ಈ ಥರ ಡ್ರಮ್ ಬೀಡ್ ಟೈಪ್. ನೀವು ಯಾವ ಬೀಡ್ ಕೂಡ ತೊಗೊಳ್ಬೋದು, ಇದಕ್ಕಿಂತ ದೊಡ್ಡದು ರೌಂಡು ತೊಗೊಳ್ಬೋದು, ಯಾವ್ದು ತೊಗೊಳ್ಬೋದು. ನಾನಿದು ಈ ಥರ ಡ್ರಮ್ ಬೀಡ್ಸ್ನ ತೊಗೊಳ್ತಾ ಇದ್ದೇನೆ. ಇದರಲ್ಲಿ ನಾವು 6 ಎಳೆ ದಾರನ ತಗೊಂಡು 10 ನಂಬರ್ ನೀಡಲ್ ತಗೊಂಡು ಡಿಸೈನ್ನ ಸ್ಟಾರ್ಟ್ ಮಾಡುವ. ನಾವಿಲ್ಲಿ ಫಸ್ಟಿಗೆ ಲಾಕ್ ಮಾಡಿಕೊಳ್ಳುವ. ನೀವು ಬೇಕಾದರೆ 2 ಸಲ ಲಾಕ್ ಮಾಡಿಕೊಳ್ಳಿ. ಒಂದು, 2, 3, 4 ಈ ಥರ 4 ಚೈನ್ಗಳನ್ನ ತಗೊಂಡು ಎಲ್ಲಿ ಬರ್ತದೆ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಗೆ ನಾವು ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ 3 ಚೈನ್ಗಳನ್ನು ಹಾಕಿ 1, 2, 3 ಚೈನ್ಗಳನ್ನು ಹಾಕಿ ನಾವು ಉಲ್ಟಾ ತಿರುಗಿಸ್ಕೊಂಡು ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶನ ಮಾಡಬೇಕು. 2ರಲ್ಲಿ 1 ಸಲ. ನಾವೀಗ 1 ತ್ರಿಬಲ್ ಕ್ರೋಶ ಆಯಿತು. ಸೊ 1 ತ್ರಿಬಲ್ ಕ್ರೋಶ ಆದಮೇಲೆ ಇದನ್ನು ನಾವು 3 ಚೈನನ್ನು ಲೆಕ್ಕ ಇಟ್ಬಿಟ್ಟು ನಾವು ಇನ್ನು 2 ಚೈನ್ ಆಯಿತು. ಇನ್ನು ನಾವು 5 ತ್ರಿಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ನೀಡಲ್ ಮೇಲೆ 2 ಸಲ ದಾರನ ತಗೊಂಡು 4 ಚೈನ್ ಗ್ಯಾಪ್ ಒಳಗೆ ಹಾಕಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಈಗ ಇಲ್ಲಿ 3 ತ್ರಿಬಲ್ ಕ್ರೋಶ ಆಯಿತು. ಈ 3 ಚೈನ್ ಸೇರಿದರೆ 4 ತ್ರಿಬಲ್ ಕ್ರೋಶ ಅಂತ ಲೆಕ್ಕ ಆಯಿತು. 2ರಲ್ಲಿ 1 ಸಲ, 2ರಲ್ಲಿ 1 ಸಲ, 2ರಲ್ಲಿ 1 ಸಲ ಈ ಥರ. ತ್ರಿಬಲ್ ಕ್ರೋಶ ಆಯಿತು. ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಈಗ ನಾವು ಈ 3 ಚೈನ್ ಸೇರಿ 7 ತ್ರಿಬಲ್ ಕ್ರೋಶಗಳಾಯಿತು ನೋಡಿ. ಆಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಈ ಥರ ಮೀಡಿಯಮ್ ಸೈಜ್ ಸ್ಮಾಲ್ ಸೈಜ್ ಬೀಡ್ ತಗೊಂಡು ನಾವೀಗ ಡೈರೆಕ್ಟ್ ಲಾಕ್ ಮಾಡದೆ ಡೈರೆಕ್ಟ್ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಮತ್ತೆ ನಾವು ಅದೇ ಗ್ಯಾಪಿಗೆ 4 ಚೈನ್ ಗ್ಯಾಪಿಗೆ ನಾವು ತ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. 2ರಲ್ಲಿ 1 ತ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಒಂದು ತ್ರಿಬಲ್ ಕ್ರೋಶ ಆಯಿತು. ಈಗ ಇದೇ ರೀತಿ 6 ತ್ರಿಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ಎರಡು, ಮೂರು, 4
ಹಾಕೋದಕ್ಕಿಂತ ಮುಂಚೆ 7 ತ್ರಿಬಲ್ ಕ್ರೋಶ ಬೀಡ ಆದಮೇಲೆ 7 ತ್ರಿಬಲ್ ಕ್ರೋಶಗಳನ್ನ ಹಾಕಿಬಿಟ್ಟು ನಾವು ಡಿಸೈನ್ನ ತಿರುಗಿಸ್ಕೊಂಡು ನಾವು ಸ್ವಲ್ಪ ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಈ ಲಾಕ್ ಮಾಡಿದ್ದೇವೆ ನೋಡಿ, 4 ಚೈನ್ ಲಾಕ್ ಮಾಡಿದ್ದೇವೆ, ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಮಗೆ ಈ ಥರ ಇದು ನಿಮಗೆ ಸಿಂಗಲ್ ಕಲರ್ ಆದ್ದಕ್ಕೆ ಕಾಣೋದಿಲ್ಲ. ಸೊ ಇದು ಒಂದು ಸ್ವಲ್ಪ ಶಂಖಾಕೃತಿ ಆ ಥರ ನಿಮಗೆ ಡಿಸೈನ್ ಕಾಣ್ತದೆ. ಇಲ್ಲಿ ನೋಡಿ ಫೋಲ್ಡ್ ಆಗಿದೆ ನೋಡಿ, ತುಂಬ ಕ್ಯೂಟ್ ಆಗಿದೆ ಡಿಸೈನ್. ನಿಮಗೆ ಇದೀಗ ಮೊಬೈಲ್ ಅಷ್ಟೊಂದು ಒಂದು ಕಲರ್ ಆಗಿದ್ದಕ್ಕೆ ನಿಮಗೆ ಅಷ್ಟೊಂದು ಪರ್ಫೆಕ್ಟಾಗಿ ಕಾಣ್ತಿಲ್ಲ. ಸೊ ನೀವು ಹಾಗೆ ಟ್ರೈ ಮಾಡಿ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತದೆ ಸಾರಿಗೆ. ಮಾಡಿದ ಮೇಲೆ ಮತ್ತೆ ನಾವು ಎರಡು ಸಲ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. 2 ಈಗ ಈ ಒಂದು ಲಾಕ್ ಆದಮೇಲೆ ಒಂದಾಯಿತು, ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಸೊ ಈಗ ಡಿಸೈನ್ ನಿಮಗೆ ಈ ಥರ ಕಾಣ್ತದೆ. ಮತ್ತು ನಾವು ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ನಾವು ಈ ಥರ ಒಂದು ಡ್ರಮ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಬೀಡ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ನಾವು ಬೀಡ್ ಹಾಕಿದ ಮೇಲೆ ಒಂದು ಸಲ ಲಾಕ್ ಆಯಿತು, ಇನ್ನೂ 2 ಸಲ ನಾವು ಸಿಂಗಲ್ ಲಾಕ್ಗಳನ್ನ ಹಾಕ್ಕೊಳ್ಬೇಕು ಅದರ ಪಕ್ಕದಲ್ಲೇ. ಸೊ ಈಗ ನಾವು 4 ಚೈನ್ಗಳನ್ನ ಹಾಕಿ 2 3 4 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಂಡು ಈಗ ನಾವು 4 ಚೈನ್ ಹಾಕಿದ ಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೊಂಡು 1 2 3 ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ತಿರುಗಿಸ್ಕೊಂಡು ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ಒಂದು ತ್ರಿಬಲ್ ಕ್ರೋಶ, ಇನ್ನು ನಾವು 5 ತ್ರಿಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗುವ. 7 ತ್ರಿಬಲ್ ಕ್ರೋಶ, ಈ ಥರ 7 ತ್ರಿಬಲ್ ಕ್ರೋಶಗಳನ್ನ ಹಾಕಿದ ಮೇಲೆ ದಾರನ ಮೇಲೆ ಮಾಡಿಬಿಟ್ಟು ನೀಡಲಿಗೆ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದ್ರೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ 7 ತ್ರಿಬಲ್ ಕ್ರೋಶಗಳನ್ನ ಮಾಡಿಕೊಳ್ಬೇಕು. ಏಳು ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಬಟ್ಟೆನ ತಿರುಗಿಸ್ಕೊಂಡು ಈ 4 ಚೈನ್ ಲಾಕಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಈಗ ನಾವು ಒಂದು ಲಾಕ್ ಆದಮೇಲೆ ಮತ್ತೆ ನಾವು 2 ಸಲ ಸಿಂಗಲ್ ಲಾಕ್ ಹಾಕಿಕೊಳ್ಬೇಕು ಅದರ ಪಕ್ಕದಲ್ಲೇ. ಈಗ ನಾವಿಲ್ಲಿ 3 ಸಲ ಸಿಂಗಲ್ ಲಾಕ್ ಆದಮೇಲೆ ಬೀಡ್ ದಾರನ ಮೇಲೆ ಮಾಡಿಬಿಟ್ಟು ನಾವು ಡ್ರಮ್ ಬೀಡನ್ನ ತಗೊಂಡು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಬೀಡ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡಿ ಒಂದು ಸಲ ಲಾಕ್ ಮಾಡಿಬಿಟ್ಟು ಮತ್ತು ಸಿಂಗಲ್ ಕ್ರೋಶಗಳನ್ನ ಹಾಕಿ ಲಾಕ್ ಮಾಡಿಕೊಳ್ಬೇಕು. ಇನ್ನೆರಡು ಸಿಂಗಲ್ ಕ್ರೋಶಗಳನ್ನ ಹಾಕುವ.